ಇವತ್ತು ನಮ್ಮ ರಾಜ್ಯ ಮಟ್ಟದ ಮೇಲುಸ್ತುವಾರಿ ಸಮಿತಿ ಏನು ಇದೆ ಅದನ್ನು ರಚನೆ ಮಾಡಿ ಇದರಲ್ಲಿ ನೂತನವಾಗಿ 4 ಜನ ಶಾಸಕಿಯರು ಇದಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ರೂಪಾ ಶಶಿಧರ್ ಅವರು, ನಯನ ಮೋಟಮ್ ಅವರು, ಲತಾ ಮಲ್ಲಿಕಾರ್ಜುನ್ ಅವರು ಹಾಗೂ ಉಮಾಶ್ರೀ ಇವತ್ತು ಬರೋಕ್ಕಾಗಿರಲಿಲ್ಲ. ಆದರೆ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಈ ಒಂದು ಸಮಿತಿಯಲ್ಲಿ ಬೇರೆ ಬೇರೆ ತಜ್ಞರೆಲ್ಲ ಇದ್ದಾರೆ, ರೇಡಿಯಾಲಜಿಸ್ಟು, ಡಾಕ್ಟರ್ಸು ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಭಾಗವಹಿಸಿ ಈ PCPNDT ಆ್ಯಕ್ಟ್ ಅಡಿಯಲ್ಲಿ ಏನು ಕಾನೂನುಗಳಿದೆ ಮತ್ತು ಏನು ನಮ್ಮ ನಿರ್ವಹಣೆ ಇದೆ ಅದರ ಬಗ್ಗೆ ನಾವು ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಈ ಭ್ರೂಣ ಹತ್ಯೆ ಆದ ನಂತರ ಏನು ವಿಷಯಗಳು ಹೆಚ್ಚಾಗಿ ನಮ್ಮ ಗಮನಕ್ಕೆ ಬಂದ ನಂತರ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಅದರ ಬಗ್ಗೆ ಭಾಳ ಚರ್ಚೆಯಾಗಿ ಈ ಒಂದು ವಿಚಾರದಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ನಾವು ಚರ್ಚೆ ಮಾಡಿದ್ದು ಮತ್ತು ಇದರ ಬಗ್ಗೆ ಸ್ಪಷ್ಟವಾದಂಥ ಕ್ರಮಗಳು ತಗೊಳ್ತೀವಿ ಅಂತ ನಾನು ಆ ಒಂದು ಅಧಿವೇಶನದಲ್ಲೂ ಹೇಳಿದ್ದೆ. ಈಗ ಈ ಸಮಿತಿನ ರಚನೆ ಮಾಡಿದ್ದೇವೆ ಮತ್ತು ಈಗ ಈ ಸಮಿತಿಯಲ್ಲಿ ತೀರ್ಮಾನಗಳು ಕೆಲವೆಲ್ಲ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಪಡೆಯನ್ನು ಮಾಡೋದಕ್ಕೆ ತೀರ್ಮಾನ ಇಲ್ಲಿ ನಾವೆಲ್ಲ ಕೂಡ ಮಾಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಪಡೆ ಆಗಬೇಕು. ರಾಜ್ಯ ಮಟ್ಟದಲ್ಲಿ ನಮ್ಮ ಆಯುಕ್ತರ ಅಡಿಯಲ್ಲಿ ಒಂದು ಕಾರ್ಯಪಡೆ ಇರ್ತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿ ಪೊಲೀಸ್ ಅಧಿಕಾರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವರು ಕೂಡ ಇರ್ತಾರೆ. ಸೊ ಈ ಟಾಸ್ಕ್ ಫೋರ್ಸ್ ಕಾರ್ಯಪಡೆ ಏನಿರ್ತದೆ, ಯಾವ ರೀತಿಯಾಗಿ ಈ ಆ್ಯಕ್ಟ್ ಅಡಿಯಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಮತ್ತು ನಮ್ಮ ಸಕ್ಷಮ ಪ್ರಾಧಿಕಾರ ಏನಿದೆ ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಅವರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರಾ ಇಲ್ವಾ, ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ನ ವಿಸಿಟ್ ಮಾಡಿದ್ದಾರೆ, ತಪಾಸಣೆ ಮಾಡಿದ್ದಾರೆ ಮತ್ತು ಏನು ಕ್ರಮಗಳು ತೊಗೊಂಡಿದ್ದಾರೆ ಅದೆಲ್ಲವನ್ನು ಕೂಡ ನೋಡೋದಕ್ಕೆ ಇದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ನಮ್ಮ ಕಾನೂನಿದೆ ಆ ಕಾನೂನನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಅದನ್ನು ವಿಚಾರಣೆ ಮಾಡಬೇಕು. ಒಂದು ಸ್ಕ್ಯಾನಿಂಗ್ ಸೆಂಟರ್ ಹೋದಾಗ ಯಾವ ರೀತಿ ತಪಾಸಣೆ ಮಾಡಬೇಕು, ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ, SOP. ಅದನ್ನು ಒಂದು SOPಯನ್ನು ರಚನೆ ಮಾಡೋದಕ್ಕೆ ಇವತ್ತಿನ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಆಗಬೇಕು. ಸುಮ್ಮನೆ ಅಲ್ಲಿ ಹೋಗಿ ಏನೋ ನೋಡ್ಬಿಡೋದು, ಬಂದ್ಬಿಡೋದು, ಯಾವುದೋ ಒಂದು ರಿಪೋರ್ಟ್ ಕೊಡೋದು, ಆ ಥರ ಆಗಬಾರ್ದು. ಸೊ ಅದನ್ನು ಮಾಡೋದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಏನು ನಮ್ಮ ರಾಜ್ಯ ಮಟ್ಟದ ಸಕ್ಷಮ ಪ್ರಾಧಿಕಾರ ಇದೆ, ಈ ಪ್ರಾಧಿಕಾರಕ್ಕೆ ನಮ್ಮ ಆಯುಕ್ತರು ಕೂಡ ಇದ್ದಾರೆ. ಆದರೆ ಪೊಲೀಸ್ ಅವರ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಆದ್ದರಿಂದ ನಾವು ಒಂದು ಅಭಿಪ್ರಾಯವನ್ನು ನಾವು ಗೃಹ ಇಲಾಖೆಗೆ ಅವರಿಗೆ ನಾವು ಈಗ ಕಳಿಸ್ತಾ ಇದ್ದೀವಿ. ಒಂದು ACP ಮತ್ತು ಅವ್ರ ಜೊತೆ ಒಂದಿಬ್ಬರು ಸಿಬ್ಬಂದಿ ಸಬ್ ಇನ್ಸ್ಪೆಕ್ಟರ್ಗಳು ಕೊಡುವಂಥದ್ದನ್ನು ಅವ್ರು ಪ್ರತ್ಯೇಕವಾಗಿ ನಮ್ಮ ಇಲಾಖೆಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದಕ್ಕೆ. ಯಾಕಂದರೆ ಅನೇಕ ಕಡೆ ಪ್ರಕರಣಗಳಾದಾಗ, ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಪ್ರಕರಣ ಆದಾಗ ಪೊಲೀಸ್ ಅಧಿಕಾರಿಗಳ ಸಹಕಾರ ನಮ್ಗೆ ಬೇಕು. ಅದರಿಂದ ಒಬ್ಬ ACPಯನ್ನು ನಮ್ಮ ಒಂದು ನಮ್ಮ ಆರೋಗ್ಯ ಇಲಾಖೆಗೆ ಕೊಟ್ಟು ಅವ್ರ ಮುಖಾಂತರ ಈ ಆ್ಯಕ್ಟ್ ಅಡಿಯಲ್ಲಿ ಕಾನೂನುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ, ಡಿಕೋಯ್ ಆಪರೇಷನ್ ಮಾಡೋದಕ್ಕೆ ಅವರ ಸಹಕಾರ ಬೇಕಾಗುತ್ತೆ. ಸೊ ಗೃಹ ಇಲಾಖೆಗೆ ಬರೆಯೋಣ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಆ ಅಭಿಪ್ರಾಯವನ್ನು ಇವತ್ತು ತೀರ್ಮಾನ ತಗೊಂಡ ನಂತರ ಅವ್ರಿಗೆ ಅದನ್ನು ಹಾಕಿ ಕಳಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಾವು ಹೇಳಿದ್ದೇವೆ ಮುಂದಿನ ಒಂದು ಏನೇನು ನಮ್ಮ ರಾಜ್ಯದಲ್ಲಿ ಈ ಅಬಾರ್ಷನ್ಗಳಾಗ್ತದೆ, ಗರ್ಭಪಾತಗಳಾಗ್ತದೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ, ಅದರನ್ನ ಸಂಪೂರ್ಣವಾದಂಥ ಆಡಿಟ್ ಆಗಬೇಕು. ಯಾಕೆ ಅಬಾರ್ಷನ್ ಆಯಿತು, ಅದರ ಹಿನ್ನೆಲೆ ಏನಾಗಿದೆ ಅಂತ ಹೇಳಿ ಪೂರ್ತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದನ್ನು ಕೂಡ ಇವತ್ತೊಂದು ದಿವಸ ನಮ್ಮ ಒಂದು ತೀರ್ಮಾನ ಆಗಿದೆ. ಇನ್ನೊಂದೇನು ಹೇಳಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಇಡೀ ರಾಜ್ಯದಲ್ಲಿ ಅನೇಕ ಈ ರೀತಿಯಾದಂಥ ಪ್ರಕರಣಗಳಾಗ್ತದೆ. ಸೊ ಇದನ್ನು ಮತ್ತು ಏನು ನಮ್ಮ ಈ ಯಾವುದು ಅಬಾರ್ಷನ್ಗಳಾಗುವಂಥದ್ದು, ಡೆಲಿವರಿ ಆಗುವಂಥದ್ದು ಎಲ್ಲ ಏನಿರ್ತದೆ ಮಾಹಿತಿಗಳು ಸಾಕಷ್ಟು ಡೇಟಾ ಇರ್ತದೆ. ಆದರೆ ಅದನ್ನೆಲ್ಲವನ್ನು ಕೂಡ ಸ್ಟಡಿ ಮಾಡೋದಕ್ಕೆ ನಮ್ಗೆ ಆಗಿಲ್ಲ. ಅದಕ್ಕೆ ನಾವು ಇವತ್ತು ಒಂದು ತೀರ್ಮಾನ ಮಾಡಿದ್ವಿ, ಯಾವ್ದಾದ್ರು ಒಂದು ಏಜೆನ್ಸಿ ಕೊಟ್ಟು, ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ ಅವ್ರಿಗಾದರೂ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಇರೋದು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಏನಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಎಲ್ಲ ರೂಲ್ಸ್ ಪ್ರಕಾರ ನಡೆದಿದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ತೆಗೆದುಕೊಂಡು ನಮಗೆ ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಸೊ ಅದು ಮುಂದಿನ, ಯಾಕಂದರೆ 4 ತಿಂಗಳಿಗೊಮ್ಮೆ ನಮ್ಮ ಕಮಿಟಿ ಮೀಟ್ ಆಗಬೇಕು.
ಸೊ ಮುಂದಿನ ಕಮಿಟಿ ಮೀಟಿಂಗ್ನಲ್ಲಿ ಅವ್ರು ನಮ್ಗೆ ಆ ವರದಿಯನ್ನು ಒಪ್ಪಿಸ್ಬೇಕು ಅಂತ ಕೂಡ ಹೇಳಿದ್ದೀವಿ. ಆದ್ದರಿಂದ ಈ ಥರದ ಒಂದು ತೀರ್ಮಾನಗಳಾಗಿದೆ. ಇನ್ನೊಂದು ಮುಖ್ಯವಾದಂಥ ತೀರ್ಮಾನ ಏನಂತ ಹೇಳಿದ್ರೆ, ಇದಕ್ಕೆ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಅವರು ಇದರಲ್ಲಿ ಸಿಕ್ಕಾಕೊಂಡ್ರೆ ಅವರ ಏನು ಒಂದು ನಾವು ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತೀವಿ, ಆ ಪನಿಷ್ಮೆಂಟ್ ಇವಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿಲ್ಲ. 10,000 ರೂಪಾಯಿ ದಂಡ ಇದೆ, ಆಮೇಲೆ ಅವರಿಗೆ ಜೈಲು ಶಿಕ್ಷೆ ಕೂಡ ಕಮ್ಮಿ ಇದೆ. ಆದ್ದರಿಂದ ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿಬಿಟ್ಟು ಅದು ತೀರ್ಮಾನ ಮಾಡ್ತೀವಿ. ಆದರೆ ಈಗಿರುವಂಥ ದಂಡ ಮತ್ತು ಶಿಕ್ಷೆ ಏನಿದೆ ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತೊಗೊಂಡಿದ್ವಿ. ಯಾರೇ ಇನ್ವಾಲ್ವ್ ಆಗಿರಲಿ, ಇದರಲ್ಲಿ ಡಾಕ್ಟ್ರುಗಳಿರ್ಬೋದು ಅಥವಾ ಇನ್ಯಾರಾದ್ರ ಕಾನೂನು ಬಾಹಿರವಾಗಿ ಇದರಲ್ಲಿ ಸೇರ್ಕೊಂಡು ಮಾಡ್ತಾ ಇರ್ಬೋದು, ಡಯಾಗ್ನೋಸ್ಟಿಕ್ ಸ್ಕ್ಯಾನಿಂಗ್ ಸೆಂಟರ್ ಇರ್ಬೋದು, ಅವರಾದರೂ ಆಗಿರ್ಬೋದು, ತಜ್ಞರಾಗಿರ್ಬೋದು, ಅಥವಾ ಯಾರೇ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದರಲ್ಲಿ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಮತ್ತು ದಂಡವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ತೀರ್ಮಾನ ತೊಗೊಂಡಿದ್ದೀವಿ. ಇಷ್ಟು ಮಟ್ಟಿಗೆ ನಾವು ಆ್ಯಕ್ಟ್ಗಳ ತಿದ್ದುಪಡಿ ಮಾಡಬೇಕಾಗ್ತದೆ. ತಿದ್ದುಪಡಿ ಮಾಡಿ ನಾವು ಅದನ್ನೆಲ್ಲ ತರಬೇಕಾಗ್ತದೆ. ಅದು ಈಗಿದೆ, 2ನೇ ಸಭೆ ಅದು ಈಗ 2ನೇ ಸಭೆ ಈಗ ಶುರು ಮಾಡ್ತಾ ಇದ್ವಿ. ಆಯ್ತಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.